Welcome to my YouTube channel. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರು, ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರೂ ಕೂಡ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಇವತ್ತು ಬಂದ್ಬಿಟ್ಟು ನವಂಬರ್ 10th ವ್ಲಾಗ್ ಆಗಿರುತ್ತೆ, ಅಂದರೆ ನನ್ನ ಬರ್ಡೇ ವ್ಲಾಗು. ಇವತ್ತಿನ ಜರ್ನಿ ಹೆಂಗೆ ಆಗುತ್ತೆ, ಹೆಂಗೆ ನನ್ನ ದಿನ ಹೋಗುತ್ತೆ ಇವತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಫುಲ್ ವೀಡಿಯೋನ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಬೆಳಗ್ಗೆ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿತ್ತು, ಮತ್ತು ಮನೆಗೆ ಬಂದು ಟಿಫನ್ ಎಲ್ಲ ಮಾಡಿಕೊಂಡು ಇವತ್ತೆಲ್ಲ ರೆಡಿ ಆಗಿದ್ದೀನಿ. ಬೆಳಗ್ಗೆದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಮತ್ತು ಇವಾಗ ಬಂದು ನಾನು ಓರಿಯೋನ್ ಮಾಲ್ ಹತ್ರ ಹೋಗ್ತಾ ಇದ್ದೀನಿ. ನನ್ನ ತಮ್ಮ ಬರ್ತೀನಿ ಅಂತಂದಿದ್ದ, ಅದಕ್ಕೆ ಹೋಗಿ ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವನ ಜೊತೆ ಮನೆಗೆ ರಿಟರ್ನ್ ಬರ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ. ಓರಿಯೋನ್ ಮಾಲಿಂದ ಆವಾಗಲೇ ಬಂದ್ವಿ ಫ್ರೆಂಡ್ಸ್. ನಾನು ಮತ್ತು ನನ್ನ ತಮ್ಮ ಇಬ್ಬರೂ ಆಚೆ ಹೋಗಿದ್ವಲ್ಲ, ಅವನು ಆ ಕಡೆ ಅವ್ರ ಮನೆ ಕಡೆಯಿಂದನೇ ಬಂದಿದ್ದ, ನಾನು ಇಲ್ಲಿಂದ ಹೋಗಿದ್ದೆ. ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೆಲ್ಲ ತಿರುಗಾಡ್ಕೊಂಡು ಹಂಗೆ ಚಾಟ್ಸ್ ಎಲ್ಲ ತಿಂದ್ಕೊಂಡು ಇವಾಗ ಮನೆಗೆ ಬಂದಿದ್ವಿ. ಮನೆಗೆ 4 ಗಂಟೆಗೇ ಬಂದ್ವಿ. ಇವಾಗ ಟೈಮ್ ಬಂದ್ಬಿಟ್ಟು 5:15. 4 ಗಂಟೆಗೇ ಬಂದ್ವಿ ಮನೆಗೆ. ನನ್ನ ತಮ್ಮ, ನಾನು, ನಮ್ಮ ಅಣ್ಣ ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ವಿ. ಇವಾಗ ಅವರಿಬ್ಬರು ಎಲ್ಲ ಆಚೆ ಹೋದರು. ನಾನು ಬಟ್ಟೆ ಎತ್ಕೊಬರೋಣ ಅಂತ ಮೇಲೆ ಬಂದಿದ್ದೀನಿ, ಅದಕ್ಕೋಸ್ಕರ ವೀಡಿಯೋ ಮಾಡಿಬಿಡೋಣ ಅಂದ್ಬಿಟ್ಟು ವೀಡಿಯೋನ ಮಾಡಿದೆ. ನಾನು 600 650 ಏನೋ ಇರ್ಬೋದಿದ್ದು. ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು, ಬೇಕಾದ್ರೆ ಲಿಂಕು ಹಾಕಿರ್ತೀನಿ, ನೋಡ್ಕೊಳ್ಳಿ. ಅಮೆಝಾನಲ್ಲಿ ನಾನು ಈ ಡ್ರೆಸ್ನ ಪರ್ಚೇಸ್ ಮಾಡಿದ್ದು. ಒಂದು ಡ್ರೆಸ್ ಹಿಂಗೈತೆ ಅಂತ, ಓಕೆನಾ? ಇವಾಗ ಬಟ್ಟೆ ಎತ್ಕೊಂಡು ಹೋಗಬೇಕು. ಅಮ್ಮ ಕಾಫಿ ಕಾಯಿಸ್ತವ್ರೆ, ಕಾಫಿನ ಕುಡಿಬೇಕು. ಇವಾಗ ಚೆನ್ನಾಗಿತ್ತು ನನ್ನ ದಿನ. ಬಟ್ ಯಾವಾಗಲೂ ಕೂಡ ಏನಂದರೆ, ನನ್ನ ಬರ್ಡೇ ಟೈಮಲ್ಲಿ ಯಾವಾಗ ಚೆನ್ನಾಗಿತ್ತು ಅಂದರೆ, ನನ್ನ ಫ್ರೆಂಡ್ ಇದ್ದಾಗ. ನನ್ನ ಫ್ರೆಂಡು ಮದುವೆ ಆಗೋದ್ಮೇಲೆ ಅದು ಎಂಜಾಯ್ಮೆಂಟೇ ಇಲ್ಲ, ಅಷ್ಟು ಎಂಜಾಯ್ಮೆಂಟೇ ಇರೋಲ್ಲ. ಏಕೆಂದರೆ ನನ್ನ ಫ್ರೆಂಡು ಮದುವೆ ಆಗೋಕ್ಕಿಂತ ಮುಂಚೆ ಬೆಂಗಳೂರಲ್ಲಿದ್ಲು. ಇಬ್ಬರೂ ಕೂಡ ಹೋಗಿ ಚೆನ್ನಾಗಿ ಸುತ್ತಾ ಇದ್ವಿ ನನ್ನ ಬರ್ಡೇ ಟೈಮಲ್ಲಿ. ಅವಳ ಬರ್ಡೇ ಟೈಮಲ್ಲೂ ಕೂಡ ಹೋಗ್ತಿದ್ವಿ, ಮತ್ತು ನನ್ನ ಬರ್ಡೇ ಟೈಮಲ್ಲಿ ಕೂಡ ಅವಳು ಮಿಸ್ ಮಾಡ್ತಾ ಇರಲಿಲ್ಲ, ಅವಳು ಕೂಡ ಬರ್ತಿದ್ಲು. ಬಟ್ ಮದುವೆ ಆಗೋದ್ಮೇಲೆ ಅವಳು ಇರೋದ್ರಿಂದ ಬರೋಕ್ಕಾಗಲ್ಲ. ಆ ಕಾರಣದಿಂದ ನಾವು ಮೀಟ್ ಆಗೋಕ್ಕಾಗಲ್ಲ. ಈ ಟೈಮಲ್ಲಿ ಅವಳನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಏಕೆಂದರೆ ಏನೋ ಒಂಥರ ಖುಷಿ ಅವಳ ಜೊತೆ ಇರ್ತು ಅಂದರೆ. ಅವಳಿದ್ದಾಗ ತುಂಬ ಚೆನ್ನಾಗೇ ತಿರುಗಾಡಿದ್ದೀವಿ ಅಂತಲೇ ಹೇಳ್ಬೋದು. ಮೇ ಬಿ ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನನ್ನ ಬರ್ಡೇ ಬಂತು ಅಂದರೆ ಮಿಸ್ ಮಾಡಲ್ಲ ಅವಳು. ಎಲ್ಲರೂ ಆಚೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನ ಜಾಸ್ತಿ ಹೋಗೋದೇ ದೇವಸ್ಥಾನ ಇಲ್ಲ ಮಾಲು, ಈ ಥರ ಹೋಗ್ತಾಯಿದ್ವಿ. ಬಟ್ 3 ಇಯರ್ಸಿಂದ ಅವಳು ಬೆಂಗಳೂರಲ್ಲಿ ಇಲ್ಲ, ಚೆನ್ನೈಯಲ್ಲಿದ್ದಾಳೆ, ಅವರ ಹಸ್ಬೆಂಡ್ ಊರಲ್ಲಿದ್ದಾಳೆ. ಆ ಕಾರಣದಿಂದ ನಾವು ಮೀಟ್ ಆಗೋಕ್ಕೆ ಆಗಲ್ಲ. ಬಟ್ ಫೋನ್ ಕಾಲು, ಮೆಸೇಜೆಲ್ಲ ಮಾಡ್ತೀವಿ, ಆದ್ರೂ ಮೀಟ್ ಆಗೋ ರೀತಿ ಅನಿಸಲ್ವಲ್ಲ, ಪರವಾಗಿಲ್ಲ. ಆದ್ರೂ ನಾವು ಫೋನ್ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡೇ ನಾವು ತುಂಬಾ ಖುಷಿಯಾಗಿರ್ತೀವಿ. ಅವಳ ಫೋಟೋ ಎಲ್ಲೂ ಹಾಕಿಲ್ಲ, ನಾನು ಒಂದು ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ, ರೀಲ್ಸಲ್ಲಿ. ಅವಳ ಬರ್ಡೇ ಟೈಮಲ್ಲಿ ಶಾರ್ಟ್ಸ್ ರೀಲ್ಸಲ್ಲಿ, ಅದನ್ನು ಬೇಕಾದ್ರೆ ಮೆನ್ಷನ್ ಮಾಡಿರ್ತೀನಿ ನೋಡಿ.
ಅವಳೇ ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ. ನನ್ನ ಫಸ್ಟ್ ಪಿ ಯು ಕಾಲೇಜ್ಗೆ ಹೋಗ್ತಿದ್ನಲ್ಲ, ಆವಾಗ ಬೆಸ್ಟ್ ಫ್ರೆಂಡ್ ಆಗಿದ್ದು. ನನ್ನ ಕಾಂಬಿನೇಷನ್ ಬೇರೆ, ಅವಳ ಕಾಂಬಿನೇಷನ್ ಬೇರೆ. ಬಟ್ ಆದರೂ ಕೂಡ ಹೋಗ್ತಾ ಬರ್ತಾನೆ, ಅವ್ರದ್ದು ನಮ್ಮ ಮನೆ ಸೈಡೇ ಮನೆ ಇದ್ದಿದ್ದು. ಬಸ್ಸಲ್ಲಿ ಹೋಗ್ತಾ ಬರ್ತಾನೆ ತುಂಬಾ ಬೆಸ್ಟ್ ಫ್ರೆಂಡ್ ಆಗೋದ್ವಿ. ತುಂಬಾ ಚೆನ್ನಾಗಿತ್ತು ಆ ಟೈಮೆಲ್ಲ. ಅವಳ ಜೊತೆ ಚೆನ್ನಾಗಿ ತಿರುಗಾಡಿದೆ. ಇವಾಗಲೂ ಕೂಡ ಅದೇ ಜ್ಞಾಪನ ಆಗುತ್ತೆ. ಅದಕ್ಕೋಸ್ಕರನೇ ಅಲ್ಲೋಗೋದು, ಆಂಜನೇಯ ಟೆಂಪಲ್, ಮಹಾಲಕ್ಷ್ಮಿ ಲೇಔಟು. ಯಾಕೆಂದರೆ ಅಲ್ಲೇ ನಾವು ಜಾಸ್ತಿ ಮೆಮೊರೀಸ್ ಇರೋದು, ನಂದು ಮತ್ತು ನನ್ನ ಫ್ರೆಂಡದು. ಅದಕ್ಕೆ ಅಲ್ಲೇ ಹೋಗಿ ಮುಗಿಸ್ಕೊಂಡು ಬಂದು ತಿರ್ಗಾ ಈಗ ನನ್ನ ತಮ್ಮ ಜೊತೆ ಮಾಲ್ಗೆ ಹೋಗಿ ಅಲ್ಲೂ ಮುಗಿಸ್ಕೊಂಡು ಬಂದು ಮನೇಲಿ ಮಾತಾಡ್ತಾ ಕೂತ್ಕೊಂಡಿದ್ವಿ. ಇವಾಗ ಬಟ್ಟೆ ಎತ್ಕೊಂಡೋಗಕ್ಕೆ ಬಂದೆ. ಹೋಗಿ ಈಗ ಫ್ರೆಶ್ ಅಪ್ ಆಗಿ ಕಾಫಿನ ಕುಡಿಬೇಕು. ಬನ್ನಿ, ನೆಕ್ಸ್ಟ್ ಏನಾದ್ರು ವೀಡಿಯೋ ಇತ್ತು ಅಂದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಏನಾದ್ರು ವೀಡಿಯೋಸ್ ಇತ್ತು ಅಂದರೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ನನ್ನ ತಮ್ಮ ಬಂದಿದ್ದು ಅಷ್ಟೇ ತುಂಬಾ ಖುಷಿ ಆಯಿತು. ನೆನ್ನೆ ಎಲ್ಲ ಕೇಳಿದ್ದಕ್ಕೆ ಇಲ್ಲ ಅಕ್ಕ ನಾನು ಬರಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟ. ಕಾಗೆ ಆಡಿಸ್ಬಿಟ್ಟ ನನಗೆ. ಇಲ್ಲ ನಾನು ಬರ್ತಾಯಿಲ್ಲ ಅಕ್ಕ. ಬೆಳಗ್ಗೆವರೆಗೂ ಕನ್ಫರ್ಮ್ ಇರಲಿಲ್ಲ. ನಾನು ಯಾವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅವಾಗ ಕಾಲ್ ಮಾಡಿಬಿಟ್ಟು ವಿಶ್ ಮಾಡಿ ಅಕ್ಕ ಬರ್ತಾಯಿದ್ದೀನಿ ಅಂತ ಅವಾಗ ಹೇಳ್ತಾವನೆ. ಒಂದು ಸ್ವಲ್ಪ ಬೇಜಾರಿತ್ತು, ಏನು ಹಿಂಗೆ ಮಾಡ್ತಾವನೆ, ಬರ್ತೀನಿ ಅಂದ್ಬಿಟ್ಟು ಬರಲ್ಲ ಅನ್ನಲ್ಲ ಅಂತ. ಆಮೇಲೆ ಅವನೇ ಕಾಲ್ ಮಾಡ್ದ, ದೇವಸ್ಥಾನ ಹತ್ರ ಹೋಗಿದ್ದಾಗ ಕಾಲ್ ಮಾಡಿ ಅಕ್ಕ ನಾನೀಗ ಬಿಟ್ಟಿದ್ದೀನಿ, ಬರ್ತಾಯಿದ್ದೀನಿ, ನೀನು ಎಲ್ಲಿದ್ದೀಯಾ ಅಂತಂದ. ದೇವಸ್ಥಾನದಲ್ಲಿದ್ದೀನಿ. ಆಮೇಲೆ ಇದ್ಬಿಟ್ಟು ಏನಕ್ಕೆ ಅಂತ ಕೇಳಿದ್ದಕ್ಕೆ ಇಲ್ಲ ನಾನು ಬರ್ತಾಯಿದ್ದೀನಿ ಅಂತಂದ. ಸರಿ ಆಯಿತು ಅಂದ್ಬಿಟ್ಟು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ರಿಟರ್ನ್ ಬಂದೆ. ಅವನು ಮನೆಗೇನು ಡೈರೆಕ್ಟ್ ಬರಲಿಲ್ಲ, ಮೆಟ್ರೋಲ್ಲಿ ಬಂದಿದ್ನಲ್ಲ, ಓರಿಯನ್ ಮಾಲ್ ಹತ್ರ ಇಳ್ಕೊಂಡಿದ್ದ. ನಾನೇ ಓರಿಯನ್ ಮಾಲ್ ಹತ್ರ ಹೋಗಿದ್ದೆ. ಅಲ್ಲೆಲ್ಲ ಒಂದು ಸ್ವಲ್ಪ ತಿರುಗಾಡ್ಕೊಂಡು 4 ಗಂಟೆಯಲ್ಲಿ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ. ಮತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನಾದ್ರು ವೀಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು ಅಂದರೆ ಕಂಟಿನ್ಯೂ ಮಾಡ್ತೇನೆ. ಇಷ್ಟ ಆಗಿತ್ತು ನನ್ನ ಬರ್ಡೇ ದಿನ ವ್ಲಾಗ್ ಫ್ರೆಂಡ್ಸ್. ನನ್ನ ತಮ್ಮ ಜೊತೆ ಚೆನ್ನಾಗಿ ತಿರುಗಾಡ್ಕೊಂಡು ಬಂದೆ. ಅವನು ಕೂಡ ಮನೆಗೆ ಬಂದಮೇಲೆ ರಿಟರ್ನ್ ಮನೆಗೆ ಹೋಗ್ತಾನೆ ಅಂದ್ಕೊಂಡೆ. ಆಮೇಲೆ ಇದ್ಬಿಟ್ಟು ಇಲ್ಲ ಅಕ್ಕ ಇವತ್ತು ಇಲ್ಲೇ ಹಾಲ್ಟ್ ಆಗಿ ನಾನು ನಾಳೆ ಮಾರ್ನಿಂಗ್ ಹೋಗ್ತೀನಿ ಅಂದ್ಬಿಟ್ಟು ಆವಾಗೊಂದು ಸರ್ಪ್ರೈಸ್ ಕೊಟ್ಟ. ತುಂಬ ಖುಷಿ ಆಯಿತು. ಒನ್ ಡೇ ಫುಲ್ ನನ್ನ ತಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಹಂಗೆ ಮನೇಲೂ ಕೂಡ ಸಿಂಪಲ್ಲಾಗಿ ಕೇಕ್ ಕಟ್ನ ಮಾಡಿಸಿದ್ರು. ಅದನ್ನು ನಾನು ಸಪ್ರೇಟಾಗಿ ಆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದವರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.